ದಿಸ್ ಇಸ್ ಅರುಣ್ ನಾಗೇಗೌಡ. ಇವತ್ತು ಒಂದು ಸಣ್ಣ ಕನ್ಫ್ಯೂಷನ್ ಇನ್ ದ ಮಾರ್ಕೆಟ್, ಅದೊಂದು ಕ್ಲಾರಿಟಿ ಇಟ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ರಿಪ್ಟೋ ಇಂಡಸ್ಟ್ರಿನಲ್ಲಿ ಕಾಯಿನ್ ಅಂದರೆ ಏನು, ಟೋಕನ್ ಅಂದರೆ ಏನು, ಇದು ಕಾಮನ್ ಆಗಿ ಪ್ರತಿಯೊಬ್ಬರು ಕೇಳುವಂಥ ಕ್ವೆಶ್ಚನ್. ಅದಕ್ಕೆ ನಾನಾ ರೀತಿಯ ಆನ್ಸರ್ಗಳನ್ನು ಇಂಡಸ್ಟ್ರಿ ಆಫ್ ಕ್ರಿಪ್ಟೋದಲ್ಲಿ ಜನಗಳು ಕೊಡ್ತಾ ಇದ್ದಾರೆ. ಯಾವುದಕ್ಕೆ ಮೂಲ ಬ್ಲ್ಯಾಕ್ ಚೈನ್ ಇದೆ ಅದು ಎಲ್ಲ ಕಾಯಿನ್, ಯಾವುದು ಬ್ಲ್ಯಾಕ್ ಚೈನ್ ಮೇಲೆ ಮಿಂಟ್ ಮಾಡಿರುತ್ತೆ ಅಂದರೆ ಪೆಗ್ ಮಾಡಿರ್ತಾರೆ ಅದೆಲ್ಲ ಟೋಕನ್ ಅಂತ. ಆ್ಯಕ್ಚುಲಿ ಇದು ಅನುಕೂಲಕ್ಕೆ ಮಾಡಿಕೊಂಡಿರುವಂಥ ಒಂದು ಟರ್ಮಿನಾಲಜಿ. ಅಂದರೆ 2008ರಲ್ಲಿ ಬಿಟ್ಕಾಯಿನ್ ಬರೋದಕ್ಕೆ ಮುಂಚೆ ಸುಮಾರು 50-60 ವರ್ಷಗಳು ಈ ಕ್ರಿಪ್ಟೋಗ್ರಫಿ ಅಂತೇಳಿ ಹಣವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಬಳಕೆ ಮಾಡ್ತಾಯಿದ್ರು. ಸೊ ಅದಾದ ನಂತರ 2008ರಲ್ಲಿ ಬಿಟ್ಕಾಯಿನ್ ಬಂದ ನಂತರ ಸುಮಾರು 3-4 ವರ್ಷಗಳು ಅಂದರೆ 2015 ತನಕನೂ ಕೂಡ ಯಾರು ಅಂಥ ಒಂದು ದೊಡ್ಡ ಧೈರ್ಯವನ್ನು ಮಾಡಿ ಒಂದು ಕ್ರಿಪ್ಟೋ ಇಂಡಸ್ಟ್ರಿನಲ್ಲಿ ಒಂದು ರೆವಲ್ಯೂಷನ್ ತರೋದಕ್ಕೆ ಪ್ರಯತ್ನ ಪಡಲಿಲ್ಲ. 2015ರಲ್ಲಿ ಎಥೀರಿಯಮನ್ನು ನಮ್ಮ ಬಿಟ್ಕಾಯಿನ್ ಕಮ್ಯುನಿಟಿನೇ ಹೊರತಂತು. ಅದಾದ ನಂತರ ಅದಕ್ಕೂ ಮುಂಚೆನೇ ಇತ್ತು, ಏನೋ ಕಾಯಿನ್ ಇತ್ತು, ಸಾಕಷ್ಟು ಕಾಯಿನ್ಗಳಿತ್ತು. ಆದರೆ ಯಾವುದಕ್ಕೆ ಮೂಲ ಬ್ಲ್ಯಾಕ್ ಚೈನ್ ಇದ್ದರೆ ಅದು ಕಾಯಿನ್ನು ಮತ್ತು ಟೋಕನ್ ಅಂತ ಮಾಡೋಕ್ಕೆ ಶುರು ಮಾಡಿದ್ದು ಯಾವಾಗ ಅಂದರೆ ಈ ಜನಗಳ ಟರ್ಮಿನಾಲಜಿ ಅಂದರೆ ಐಡೆಂಟಿಫಿಕೇಷನ್ ಮಾಡೋದಕ್ಕೆ. ಯಾವುದಕ್ಕೆ ಮೂಲ ಬ್ಲ್ಯಾಕ್ ಚೈನ್ ಇದೆ ಅದನ್ನು ಕಾಯಿನ್ ಅಂತಲೂ, ಯಾವುದಕ್ಕೆ ಬ್ಲ್ಯಾಕ್ ಚೈನ್ ಇಲ್ಲ ಅದಕ್ಕೆ ಬ್ಲ್ಯಾಕ್ ಚೈನ್ ಡಿಪೆಂಡೆನ್ಸಿ ಇದೆ ಅದಕ್ಕೆ ಟೋಕನ್ ಅಂತಲೂ ಕರಿತಾ ಬಂದರು. ಆ್ಯಕ್ಚುಲಿ ಹೇಳೋದಾದರೆ ಎರಡೂ ಸರಿ ಅಲ್ಲ. ಟೋಕನ್ ಅನ್ನೋ ಪದ ಬಂದಿದ್ದು ಯಾವಾಗ ಅಂದರೆ ಈ ಸಾಫ್ಟ್ವೇರ್ ಮುಖಾಂತರ ಜನ್ರೇಟ್ ಮಾಡುವಂಥ ಒಂದು ನಂಬರ್ಸ್ ಅಥವಾ ಆಲ್ಫಾ ನ್ಯೂಮರಿಕಲ್ ನಂಬರ್ಸ್ ಅಥವಾ ಸಿಂಬಲ್ಗಳನ್ನು ಯೂಸ್ ಮಾಡಿ ಜನ್ರೇಟ್ ಮಾಡುವಂಥ ಒಂದು ಐಟಮ್, ಸಾಫ್ಟ್ವೇರ್ ಟರ್ಮಿನಾಲಜಿನಲ್ಲಿ ಜನ್ರೇಟ್ ಮಾಡುವಂಥ ಒಂದು ವ್ಯಾಲೆಟ್ ಅಡ್ರೆಸ್ ಅಂತ ಏನು ಹೇಳ್ತೀವಿ, ಕಾಂಟ್ರಾಕ್ಟ್ ಅಂತ ಏನು ಹೇಳ್ತೀವಿ, ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ ಏನು ಹೇಳ್ತೀವಿ, ಈ ಒಂದು ಇದಕ್ಕೆ ಟೋಕನ್ ಅಂತ ಕರಿಬೋದು. ಸೊ ಹಾಗಾಗಿ ಎಷ್ಟೋ ಕಡೆ ನಿಮಗೆ ETH ಟೋಕನ್, BNB ಟೋಕನ್, BNB ಕಾಯಿನ್ ಇವೆಲ್ಲರೂ ಬಳಕೆ ಮಾಡ್ತಾರೆ. ಸೊ ಕೆಲವರು ನಿಮ್ಮದು ಕಾಯಿನ್ನ, ನಿಮ್ಮದು ಟೋಕನ್ನ, ಕಾಯಿನ್ ಆದರೆ ಗ್ಯಾರಂಟಿ, ಟೋಕನ್ ಆದರೆ ಗ್ಯಾರಂಟಿ ಇಲ್ಲ. ಇದು ಯಾವುದೇ ರೀತಿಯ ಕ್ರಿಪ್ಟೋ ಕರೆನ್ಸಿ ಮೇಲೆ ಇಂಪ್ಯಾಕ್ಟ್ ಆಗುವಂಥ ಯಾವುದೇ ಒಂದು ವ್ಯತ್ಯಾಸವಾಗೋದಂಥ ಒಂದು ಮಾರ್ಕೆಟಲ್ಲಿ ನಡ್ಕೊಂಡ್ಬಂದಿರುವಂಥ ವಾಡಿಕೆ. ಸೊ ಹಾಗಾಗಿ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡುವಂಥ ಅವಶ್ಯಕತೆ ಟೋಕನ್ಗಾಗಲಿ ಅಥವಾ ಕಾಯಿನ್ಗಾಗಲಿ ಇಲ್ಲ. ನನ್ನ ಅಭಿಪ್ರಾಯದ ಪ್ರಕಾರ ಎರಡೂ ಒಂದೇ. ನೀವು ಯಾವುದಕ್ಕೆ ಬ್ಲ್ಯಾಕ್ ಚೈನ್ ಇದೆ ಅದನ್ನು ನೀವು ಕಾಯಿನ್ ಅಂತನೂ ಅಥವಾ ಯಾವ ಒಂದು ಕ್ರಿಪ್ಟೋ ಕರೆನ್ಸಿಗೆ ಅದರದ್ದೇ ಆದಂಥ ಗ್ಯಾಸ್ ಫೀಸನ್ನು ಕನ್ಸ್ಯೂಮ್ ಮಾಡ್ಕೊಳ್ಳೋಂಥ ಎಬಿಲಿಟಿ ಇದೆ ಅದನ್ನು ನೀವು ಕಾಯಿನ್ ಅಂತನೂ, ಅಥವಾ ಉಳಿದಂತೆ ಮಿಂಟ್ ಮಾಡಿರೋವಂಥ ಅಂದರೆ ಪೆಗ್ ಮಾಡಿರುವಂಥ ಯಾವುದಾದ್ರೂ ಒಂದು ಸ್ಮಾರ್ಟ್ ಚೈನ್ ಮೇಲೆ ಸ್ಮಾರ್ಟ್ ಕಾಂಟ್ರಾಕ್ಟನ್ನು ಡೆವಲಪ್ ಮಾಡಿರುವಂಥ ಒಂದು ಕರೆನ್ಸಿಗೆ ನೀವು ಟೋಕನ್ ಅಂತಲೂ ಕರೆಯೋದ್ರಲ್ಲಿ ಏನೇ ಥರದ ತಪ್ಪಿಲ್ಲ, ಹಾಗಂತ ಅದರಿಂದ ಉಪಯೋಗವೂ ಇಲ್ಲ. ಸೊ ಇದು ಇವತ್ತಿನ ಮಟ್ಟಿಗೆ ಒಂದು ಟಿಪ್. ಇದನ್ನು ಒಂದೊಂದಾಗಿ ಈ ರೀತಿಯ ಸಣ್ಣ ಒಂದೊಂದು ವಿಷಯಗಳನ್ನು ನಂತರದ ದಿನದಲ್ಲಿ ಮಾತಾಡ್ತಾ ಹೋಗೋಣ. ಇನ್ನು ಡಿಸೆಂಟ್ರಲೈಸೇಷನ್ ಅಂದ್ರೇನು, ಸೆಂಟ್ರಲೈಸೇಷನ್ ಅಂದ್ರೇನು, ಇವೆಲ್ಲ ಇದೆ. ತುಂಬ ದೊಡ್ಡ ಸಬ್ಜೆಕ್ಟ್ ಇದು. ನಿಧಾನವಾಗಿ ಕಲ್ತ್ಕೊಳ್ತಾ ಹೋಗೋಣ. ಸಣ್ಣ ಮಾಹಿತಿಗಳನ್ನು ಒಳಗಡೆ ತುಂಬ್ಕೊಳ್ತಾ ಹೋದರೆ ತುಂಬ ಆಳವಾದ ನಾಲೆಡ್ಜ್ ಬರುತ್ತೆ. ಸೊ ಹಾಗಾಗಿ ಇವತ್ತಿಗೆ ನಿಮಗೆ ಕಾಯಿನ್ನು ಮತ್ತು ಟೋಕನ್ನು ಇರುವಂಥ ಒಂದು ಸಂದಿಗ್ಧತೆಯನ್ನು ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬೇಕಾಗಿರುವಂಥ ಇದೊಂದು ಮಾಹಿತಿ. ಥ್ಯಾಂಕ್ ಯು ವೆರಿ ಮಚ್.